ಗುಜರಾತಿನ ಭೀಕರ ವಿಮಾನ ದುರಂತದ ಬಳಿಕ ಇದೀಗ ಮೊಟ್ಟ ಮೊದಲ ಬಾರಿಗೆ ಬೋಯಿಂಗ್ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಬೋಯಿಂಗ್ ಒಂದು ಸುಸಜ್ಜಿತ, ಒಂದು ಕ್ವಾಲಿಟಿ, ಒಂದು ಸೇಫ್ಟಿ ಇರುವಂಥ ವಿಮಾನ ಅಂತ ಅಂದುಕೊಂಡಿದ್ರಲ್ಲ, ಏನಾಯಿತು ನಮ್ಮ ಗಾಬರಿಯಲ್ಲಿ ಇದೀಗ ಬೋಯಿಂಗ್ ಸಂಸ್ಥೆಯು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದೆ. ನಾವು ಏರ್ ಇಂಡಿಯಾ ಜೊತೆ ಸಂಪರ್ಕದಲ್ಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಏರ್ ಇಂಡಿಯಾಗೆ ಬೆಂಬಲ ನೀಡಲು ಸಿದ್ಧರಿದ್ದೇವೆ ಅಂತ ಬೋಯಿಂಗ್ ಕಂಪನಿ ಹೇಳ್ತಾ ಇದೆ. ವಿಮಾನ ಪತನ ಬಗ್ಗೆ ಬೋಯಿಂಗ್ ಸಂಸ್ಥೆ ಪ್ರತಿಕ್ರಿಯೆ ಕೊಡ್ತಾ ಇದೆ. ಯಾರ ಜೊತೆ ನಿಲ್ತಾರೋ ಗೊತ್ತಿಲ್ಲ, ಬಟ್ ಈ ಮೃತಪಟ್ಟಿರುವಂಥ ಕುಟುಂಬದ ಕಥೆ ಏನು, ಅವ್ರ ಜೊತೆ ನಿಲ್ಲಬೇಕಾಗಿದೆ. ಏರ್ ಇಂಡಿಯಾ ಜೊತೆ ಬೋಯಿಂಗ್ ನಿಲ್ಲುತ್ತೋ, ಬೋಯಿಂಗ್ ಜೊತೆ ಏರ್ ಇಂಡಿಯಾ ನಿಲ್ಲುತ್ತೋ, ಇಲ್ಲ, ಮೃತಪಟ್ಟವರ ಕುಟುಂಬದವರ ಜೊತೆ ಎಲ್ಲರೂ ನಿಲ್ಲಬೇಕಾಗಿದೆ. ಇವತ್ತು ಒಂದು ಕಡೆ ಹೇಳುತ್ತೆ, ಎಲ್ಲೋ ಒಂದು ಕಡೆ ವೈಫಲ್ಯ ಕಾಣಿಸ್ತಾ ಇದೆ ಅಂತ ಹೇಳಿ DGCA ಮೊದಲೇ ಹೇಳಿತ್ತು. ಏರ್ ಇಂಡಿಯಾ ಅದನ್ನು ನಿರ್ಲಕ್ಷ್ಯ ಮಾಡಿತ್ತು ಅನ್ನೋದು ಪ್ರಾಥಮಿಕವಾದಂಥ ತನಿಖೆಯಲ್ಲಿ ಅಥವಾ ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. 6 ತಿಂಗಳ ಹಿಂದೆನೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಅದನ್ನು ಸರಿಪಡಿಸದೆ ಹಾರಾಟ ಮಾಡಿದ್ದು ಏರ್ ಇಂಡಿಯಾ ತಪ್ಪು ಅನ್ನುವ ವಾದಗಳಿದ್ದಾವೆ. ಅದನ್ನ ಈಗಲೇ ಕನ್ಕ್ಲೂಷನ್ಗೆ ಬರೋಕ್ಕಾಗೋದಿಲ್ಲ. ಆದರೆ ಯಾವುದೇ ಒಂದು ಸುಸಜ್ಜಿತ ವಿಮಾನ ಇರಲಿ, ಅದನ್ನು ಮೇಂಟೆನೆನ್ಸ್ ಮಾಡೋದು ಕೂಡ ಮುಖ್ಯವಾಗುತ್ತೆ. ಅದು ಇಲ್ಲಿ ಲೋಪ ಎದ್ದು ಕಾಣಿಸ್ತಾ ಇದೆ.